ವೇತನ ಇಲ್ಲದೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ. 30,000 ಆರೋಗ್ಯ ಸಿಬ್ಬಂದಿ ವೇತನ ಇಲ್ಲದೇನೆ ಪರದಾಡಿದ್ದಾರೆ. ಕಳೆದ 3 ತಿಂಗಳಿಂದ ವೇತನ ಇಲ್ಲ. ಜೀವನ ನಡೆಸೋದೇ ಕಷ್ಟ ಆಗಿದೆ. 30,000 ನರ್ಸ್ ಇದ್ದಾರೆ. ಒಳ ಹಾಗೆ ಹೊರಗುತ್ತಿಗೆ ಸಿಬ್ಬಂದಿ ಇದ್ದಾರೆ. ಕೇಂದ್ರ ಹಾಗೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಇದೀಗ ಸಿಬ್ಬಂದಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ಕೇಂದ್ರ ಅನುದಾನ ಕೊಡ್ತಿಲ್ಲ. ಮತ್ತೊಂದು ಕಡೆ ಆರೋಗ್ಯ ಇಲಾಖೆ ನಿರ್ಲಕ್ಷ್ಯಕ್ಕೆ ವೇತನ ಇಲ್ಲದೇನೆ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ. ಅದು ಸ್ವಲ್ಪ ಏನಾಗಿತ್ತು, ಕೇಂದ್ರದ ಸರ್ಕಾರದಿಂದ ನಮಗೆ ಹಣ ಬರೋದು ಲೇಟ್ ಆಗಿದೆ. ಇನ್ನು ಈಗಾಗಲೇ ನಾನು ಮಾಹಿತಿ ಮಾತಾಡಿದ್ದೇನೆ. ನಮ್ಮ ಇಲಾಖೆ ಅಧಿಕಾರಿಗಳು ಕೂಡ ಸ್ಪಷ್ಟವಾಗಿ ಹೇಳಿದ್ದೇನೆ, ಈ ಥರ ಅಲ್ಲಿಂದ ತಡ ಆಗಿ ಬಂದರೂ ಕೂಡ ನಾವು FD ಹತ್ರ ಮಾತಾಡಿಕೊಂಡು ನಮ್ಮ ಕಡೆಯಿಂದ ಹಣ ಕೊಡೋ ಥರ ಮಾಡ್ಕೋಬೇಕು. ಅವ್ರದ್ದು ಹಣ ಆಮೇಲೆ ಬಂದರೂ ಕೂಡ ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ದೀನಿ. ಇನ್ನೊಂದು 2 ದಿವಸದಲ್ಲಿ ಈ ಪೇಮೆಂಟ್ ಎಲ್ಲ ಕೊಟ್ಬಿಡ್ತಾರೆ. ಮತ್ತು ಬರೋ ತಿಂಗಳಿಂದ ಈ ಥರ ಕಂಪ್ಲೇಂಟ್ ಬರಬಾರ್ದು. ಅಲ್ಲಿಂದ ಪೇಮೆಂಟ್ ರಿಲೀಸ್ ಆಗೋದಕ್ಕೆ ಸಮಯ ಸ್ವಲ್ಪ ತಡ ಆದರೂ ಕೂಡ ನಮ್ಮ ಕಡೆಯಿಂದ ಈಗ ಕೊಡಿಸ್ಬಿಟ್ಟು ಆಮೇಲೆ ಅದನ್ನು ಸರಿದೂಗಿಸುವಂಥ ಕೆಲಸ ಮಾಡಬೇಕು ಅಂತ ನಿರ್ದೇಶನ ನೀಡಿದ್ದೇನೆ. ಅದು ಸ್ವಲ್ಪ ಏನಾಗಿತ್ತು, ಕೇಂದ್ರದ ಸರ್ಕಾರದಿಂದ ನಮಗೆ ಹಣ ಬರೋದು ಲೇಟ್ ಆಗಿದೆ. ಇನ್ನು ಈಗಾಗಲೇ ನಾನು ಮಾಹಿತಿ ಮಾತಾಡಿದ್ದೇನೆ. ನಮ್ಮ ಇಲಾಖೆ ಅಧಿಕಾರಿಗಳು ಕೂಡ ಸ್ಪಷ್ಟವಾಗಿ ಹೇಳಿದ್ದೇನೆ, ಈ ಥರ ಅಲ್ಲಿಂದ ತಡ ಆಗಿ ಬಂದರೂ ಕೂಡ. ಮದುವೆಯಾಗುವುದಾಗಿ ನಂಬಿಸಿ ಅಪ್ರಾಪ್ತೆ ಅಪಹರಣ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಆರೋಪಿ ಶಾಹಿಲ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪೊಲೀಸರು ಶಾಹಿಲ್ನನ್ನ ಬಂಧಿಸಿದ್ದಾರೆ. ಕಳೆದ ವಾರ ಅಪ್ರಾಪ್ತಿಯನ್ನ ಅಪಹರಿಸಿ ಈ ಶಾಹಿಲ್ ಕರ್ಕೊಂಡು ಹೋಗಿದ್ದ. ಅಥಣಿಯಿಂದ ಅಪ್ರಾಪ್ತಿಯನ್ನ ಅಪಹರಿಸಿ ಕರ್ಕೊಂಡು ಹೋಗಿರ್ತಾನೆ. ಆರೋಪಿ ಬಂಧನಕ್ಕೆ 2 ವಿಶೇಷ ತಂಡಗಳನ್ನ ಪೊಲೀಸರು ರಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಅಪ್ರಾಪ್ತ ಬಾಲಕಿಯನ್ನ ರಕ್ಷಣೆ ಮಾಡಿ ಕಾಕಿ ವಿಶೇಷ ತಂಡ ಬಾಲಕಿಯನ್ನ ರಕ್ಷಣೆ ಮಾಡಿದೆ. ತನ್ನ ಸಂಬಂಧಿ ಹುಡುಗಿಯಿಂದ ಅಪ್ರಾಪ್ತಿಯನ್ನ ಪರಿಚಯ ಮಾಡಿಕೊಂಡಿರ್ತಾನೆ ಈತ. ದ್ವಿತೀಯ PUC ಓದ್ತಾ ಇದ್ದಂಥ ಅಪ್ರಾಪ್ತಿಯ ಜೊತೆಗೆ ಈ ಶಾಹಿಲ್ ಸ್ನೇಹವನ್ನು ಬೆಳೆಸ್ಕೊಂಡಿರ್ತಾನೆ. ಸಂಬಂಧಿ ಹುಡುಗಿ ಅಪ್ರಾಪ್ತಿಯನ್ನ ಹೋಟೆಲ್ಗೆ ಕರ್ಕೊಂಡು ಹೋಗಿರ್ತಾನೆ. 2-3 ಬಾರಿ ಹೋಟೆಲ್ಗೆ ಕರ್ಕೊಂಡು ಹೋಗಿರ್ತಾನೆ ಈತ. ಆರಂಭದಲ್ಲಿ ನಂಬಿಕೆಯನ್ನ ಗಿಟ್ಟಿಸಿಕೊಂಡು ಬಳಿಕ ಅಪ್ರಾಪ್ತಿ ಜೊತೆ ಸುತ್ತಾಟ ಆರಂಭ ಮಾಡ್ತಾನೆ. ಮೈಂಡ್ ವಾಶ್ ಮಾಡಿ ಇದೀಗ ಆಕೆಯನ್ನ ಕರ್ಕೊಂಡು ಹೋಗಿದ್ದಂಥ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ.